ಸುಳ್ಳುಗಳನ್ನ ಪತ್ತೆ ಹಚ್ಚೋದಿಲ್ಲ ಮತ್ತು ಫ್ಯಾಕ್ಟ್ ಚೆಕ್ ಮಾಡೋದಿಲ್ಲ ಅಂತ ಮೆಟಾ ಈಗ ಯಾಕೆ ಹೇಳ್ತಾ ಇದೆ? ಫೇಸ್ಬುಕ್ ನಲ್ಲಿ ಪ್ರಚಾರ ಮಾಡೋರಿಗೆ ತಮ್ಮ ಸುಳ್ಳುಗಳನ್ನ ಮತ್ತು ನಕಲಿ ನಿರೂಪಣೆಗಳನ್ನ ಹಬ್ಬಿಸೋದಿಕ್ಕೆ ಇದು ಉಚಿತ ಪರವಾನಗಿ ಅಂತ ಆಯ್ತಲ್ವಾ? ವಾಟ್ಸ್ಆಪ್ ಯೂನಿವರ್ಸಿಟಿಯ ಅಂಕಲ್ಗಳನ್ನ ಈಗ ಯಾರು ತಡೀತಾರೆ? ವಾಟ್ಸ್ಆಪ್ ಯೂನಿವರ್ಸಿಟಿಯ ಸುಳ್ಳುಗಳು ಮೆಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಮುಕ್ತವಾಗಿ ಹರಡ್ತಾ ಇರುವಾಗ ಇನ್ಯಾರು ಅವನ್ನ ತಡೀತಾರೆ? ಸತ್ಯ ಪರಿಶೀಲನಾ ಘಟಕವನ್ನ ಮೆಟಾ ಬಲಪಡಿಸೋ ಬದಲು ಮುಚ್ಚುತ್ತಾ ಇರೋದು ಯಾಕೆ? ಇವತ್ತು ಕೆಲವು ಸುಳ್ಳುಗಳು ಹೇಗೆ ಸತ್ಯವಾಗಿವೆ ಅಥವಾ ಅನೇಕರು ಸಾಮಾಜಿಕ ಮಾಧ್ಯಮಗಳ ಕಾರಣದಿಂದಾಗಿ ಅವನ್ನ ಸತ್ಯ ಅಂತ ಭಾವಿಸುವಂತಾಗಿದೆಯಾ? ಈ ಕ್ರಮ ಅಮೆರಿಕ ಕೇಂದ್ರೀಕೃತವಾಗಿದ್ರೂ ಕೂಡ ಭಾರತದಲ್ಲಿ ಇದರ ಪರಿಣಾಮ ಏನು? ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉತ್ತೇಜಿಸೋದಿಕ್ಕೆ ಸತ್ಯ ಪರಿಶೀಲನಾ ಘಟಕಗಳನ್ನು ಮುಚ್ಚಲಾಗಿದೆ ಅಂತ ಹೇಳೋದು ಎಷ್ಟು ಹಾಸ್ಯಾಸ್ಪದವಲ್ವಾ? ರಾಜಕೀಯ ವಿಷಯವನ್ನು ನಿರ್ಬಂಧಿಸುವಂತ ಫೇಸ್ಬುಕ್ ಈಗ ನಾವು ವಾಕ್ ಸ್ವಾತಂತ್ರ್ಯವನ್ನು ಉತ್ತೇಜಿಸ್ತೀವಿ ಅಂತ ಹೇಳ್ತಾ ಇದೆ. ಇದಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೊಂದಿದೆಯಾ? ಸತ್ಯ ಪರಿಶೀಲನಾ ಘಟಕವನ್ನ ಮೆಟಾ ಮುಚ್ಚೋದಿಕ್ ಮುಂದಾಗಿದೆ. ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ನಡೀತಾ ಇರುವಂತಹ ಈ ಕ್ರಮ ಮನುಷ್ಯನ ಮೂಲಭೂತ ಹಕ್ಕುಗಳ ಮೇಲೆ ಬೀರಬಹುದಾದಂತಹ ಗಂಭೀರ ಪರಿಣಾಮದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ವಿಶ್ಲೇಷಿಸೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಷಯದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಮೆಟಾ ಮಾಲೀಕ ಮಾರ್ಕ್ ಝಕರ್ಬರ್ಗ್ ಅವರು ಇನ್ನು ಮುಂದೆ ತಮ್ಮ ಪ್ಲಾಟ್ಫಾರ್ಮ್ನಲ್ಲಿ ಸುಳ್ಳುಗಳನ್ನು ಪತ್ತೆ ಹಚ್ಚೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಪ್ಲಾಟ್ಫಾರ್ಮ್ನಲ್ಲಿ ಸುಳ್ಳುಗಳನ್ನು ಪ್ರಸಾರ ಮಾಡಿದ್ರೆ ಅದಕ್ಕೆ ಅವಕಾಶವನ್ನು ನೀಡಲಾಗುವುದು ಅಂತ ಘೋಷಣೆ ಮಾಡಲಾಗಿದೆ. ತನ್ನ ಕಡೆಯಿಂದ ಯಾವುದೇ ಸತ್ಯ ಪರಿಶೀಲನೆ ನಡೆಯೋದಿಲ್ಲ ಅಂತ ಅದು ಹೇಳಿರೋದು ಯಾವುದೇ ದೇಶದ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ಸೂಚನೆ ಅಂತೂ ಅಲ್ಲ. ಝಕರ್ಬರ್ಗ್ ಎಲಾನ್ ಮಸ್ಕ್ ಅವರ ಎಕ್ಸ್ನಂತೆಯೇ ಮತ್ತೊಂದು ವ್ಯವಸ್ಥೆಯನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದು ಕಮ್ಯುನಿಟಿ ನೋಟ್ಸ್. ಬಳಕೆದಾರರು ಸ್ವತಃ ಸುಳ್ಳು ಏನು ಅನ್ನೋದನ್ನು ಗುರುತಿಸ್ತಾರೆ. ಆದರೆ ಸುಳ್ಳುಗಳನ್ನು ಹರಡೋದ್ರ ಮೇಲೆ ಆಧಾರಿತವಾದಂತಹ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರದ ಮುಂದೆ ಅಂಥ ವ್ಯವಸ್ಥೆ ಕಥೆ ಏನಾಗಲಿದೆ? ಸಾಮಾಜಿಕ ಮಾಧ್ಯಮಗಳಲ್ಲಿನ ಸತ್ಯ ಪರಿಶೀಲನಾ ವ್ಯವಸ್ಥೆ ಬಗ್ಗೆಯೂ ಕೂಡ ಪ್ರಶ್ನೆಗಳಿವೆ. ಹಾಗಂತ ಅದನ್ನು ಸಂಪೂರ್ಣವಾಗಿ ಮುಚ್ಚಿನೇ ಹಾಕೋದು ಒಂದು ಪರಿಹಾರನಾ? ಈ ಫ್ಯಾಕ್ಟ್ ಚೆಕಿಂಗ್ ಮೊದಲು ಅಮೆರಿಕಾದಲ್ಲಿ ಸ್ಥಗಿತಗೊಳ್ಳಲಿದೆ, ಬಳಿಕ ಇತರ ದೇಶಗಳಲ್ಲಿಯೂ ಕೂಡ ಬಂದ್ ಆಗಲಿದೆ. ಸುಳ್ಳುಗಳ ಬಗ್ಗೆ ಆತಂಕಗಳು ಶುರುವಾದಾಗ ಫ್ಯಾಕ್ಟ್ ಚೆಕಿಂಗ್ ಶುರು ಮಾಡಿದ್ವಿ, ಆದರೆ ಅದರ ಬಗ್ಗೆ ಪೂರ್ವಗ್ರಹಗಳಿವೆ ಅಂತ ಝಕರ್ಬರ್ಗ್ ಹೇಳಿದ್ದಾರೆ. ಈ ಮೂಲಕ ಅವರು ಸುಳ್ಳು ಹೇಳುವ ಸ್ವಾತಂತ್ರ್ಯವನ್ನ, ಸುಳ್ಳು ಹೇಳೋದನ್ನು ಬಿಸ್ನೆಸ್ ಮಾಡ್ಕೊಂಡವ್ರಿಗೆ ಕೊಟ್ಟಾಗಿದೆ. ಅದನ್ನು ಗಮನಿಸುವಂತಹ ಜನರು ಬೇಕಾದ್ರೆ ಅದು ಸುಳ್ಳು ಅಂತ ಟಿಪ್ಪಣಿ ಬರಿಬಹುದಾಗಿದೆ. ಎಲ್ಲವನ್ನ ಜನರ ಹೆಗಲಿಗೆ ಹೊರಿಸಿ ಝಕರ್ಬರ್ಗ್ ಥರದವರು ಸರ್ಕಾರದ ಮುಂದೆ ತಲೆ ಬಾಗಿದ್ರ ಅನ್ನುವಂಥ ಅನುಮಾನ ಬರುತ್ತೆ. ಸುಳ್ಳು ಹೇಳೋರು ಹೇಳಿ, ಆದರೆ ಅದು ಸಾಮಾಜಿಕ ವಾತಾವರಣವನ್ನು ಕೆಡಿಸುವಂಥದ್ದಾಗಿದ್ರೆ, ದ್ವೇಷ ಹರಡುವಂಥದ್ದಾಗಿದ್ರೆ ಅದ್ರ ಬಗ್ಗೆ ಯಾಕೆ ಫ್ಯಾಕ್ಟ್ ಚೆಕ್ ಮಾಡಬಾರ್ದು ಅನ್ನೋದೇ ಈಗಿರುವಂಥ ಪ್ರಶ್ನೆ. ಅಷ್ಟಕ್ಕೂ ಈ ಸುಳ್ಳುಗಳನ್ನು ಹರಡುವವರು ಅವನ್ನ ಯಾರಾದರೂ ಸುಳ್ಳು ಅಂತ ಹೇಳಲಿ ಅಂತ ಕಾಯೋದಿಲ್ಲ. ಯಾರಾದರೂ ಅದನ್ನು ಗುರುತಿಸಿದ್ರು ಅಷ್ಟು ಹೊತ್ತಿಗಾಗಲೇ ಅಂಥ 10 ಸುಳ್ಳುಗಳು 100 ಸುಳ್ಳುಗಳು ಹರಡಿಬಿಟ್ಟಿರ್ತವೆ. ಒಂದು ವೇಳೆ ಕಮ್ಯುನಿಟಿ ನೋಟ್ ಮೂಲಕ ಸುಳ್ಳು ಪತ್ತೆ ಆದರೂ ಕೂಡ ಹೆಚ್ಚಿನ ಓಟ್ಗಳ ಮೂಲಕ ಆ ನೋಟನ್ನೇ ಇಲ್ಲವಾಗಿಸುವುದಕ್ಕೂ ಕೂಡ ಅವಕಾಶ ಇದೆ. ಅಂದರೆ ಕಡೆಗುಳಿಯೋದು ಸುಳ್ಳು ಮಾತ್ರ. ಸೋಷಿಯಲ್ ಮೀಡಿಯಾದಲ್ಲಿ ಹರಡಲಾಗುವ ಹರಿದಾಡುವಂತಹ ಸುಳ್ಳುಗಳು ಹಗುರವಾದವುಗಳಾಗಿರೋದಿಲ್ಲ. ಅವು ಒಂದು ಸಮುದಾಯದ ವಿರುದ್ಧದ ಪಿತೂರಿ ಅಂತಾಗಿರಬಹುದು, ಒಂದು ಸರ್ಕಾರದ ಎಲ್ಲ ಕೆಟ್ಟತನಗಳನ್ನು ಹಗರಣಗಳನ್ನು ಮರೆಮಾಚುವಂಥವು ಕೂಡ ಆಗಿರಬಹುದು. ಇದು ಸುಳ್ಳಿನ ಅಪಾಯ. ಜನರು ತಮ್ಮಷ್ಟಕ್ಕೆ ತಾವೇ ಸರಿ ತಪ್ಪುಗಳ ಬಗ್ಗೆ ತಿಳಿಯದೆ ಹೋದರೆ, ಯಾರೋ ಹೇಳೋದಕ್ಕೆ ಕಿವಿಗೊಟ್ಟು ಉನ್ಮಾದಕ್ಕೊಳಗಾಗೋದಾದರೆ ಮುಂದೆ ಆಗೋದನ್ನು ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸ್ಥಿತಿ ಹೀಗಿರುವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಸುಳ್ಳು ಪತ್ತೇನೇ ಇಲ್ಲ, ಫ್ಯಾಕ್ಟ್ ಚೆಕಿಂಗ್ ವ್ಯವಸ್ಥೆ ಇರೋದಿಲ್ಲ ಅಂತ ಘೋಷಿಸಲಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆಲ್ಲ ದ್ವೇಷವನ್ನು ಹರಡಲಾಗುತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರನೆ, ಹೇಗೆಲ್ಲ ನಿಂದನೆಗಳನ್ನು ಹರಡಲಾಗುತ್ತೆ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಅಮೆರಿಕದಲ್ಲಿ ಅರ್ಧಕ್ಕರ್ಧ ಜನರು ಆನ್ಲೈನ್ ವೇದಿಕೆಗಳಲ್ಲಿ ನಿಂದನೆಗೆ ತುತ್ತಾಗೋದ್ರ ಬಗ್ಗೆ ಸಮೀಕ್ಷೆಗಳು ಹೇಳ್ತವೆ. ಝಕರ್ಬರ್ಗ್ ಈ ರೀತಿ ಘೋಷಣೆ ಮಾಡಿರೋದ್ರಿಂದ ಸುಳ್ಳು ಪ್ರಚಾರಕರ ಪಾಲಿಗೆ ಹಾದಿ ಮುಕ್ತಗೊಳಿಸಿದ ಹಾಗಾಗಿದೆ. ಇನ್ನು ವಾಟ್ಸಪ್ ಯೂನಿವರ್ಸಿಟಿಯ ಸುಳ್ಳುಗಳಿಗೆ ಯಾವುದೇ ತಡೆ ಇರದಂತಾಗತ್ತೆ. ಅದನ್ನು ತಮ್ಮ ಮೊಬೈಲ್ನಲ್ಲಿ ಪಡೆಯುವವರಿಗೆ ಸುಳ್ಳು ಗೊತ್ತಾಗಬೇಕು ಅಂತಂದರೆ ಮೊದಲು ಸತ್ಯ ಏನು ಅನ್ನೋದು ಗೊತ್ತಿರಬೇಕಾಗತ್ತೆ. ಇನ್ನು ವಿರೋಧಿಗಳನ್ನು ಹಣಿಯಬೇಕೆನ್ನುವಂಥ ರಾಜಕೀಯ ಪಕ್ಷಗಳ ಪಾಲಿಗಂತೂ ಈ ಕೆಲಸ ಇನ್ನೂ ಸಲೀಸು. ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ ಚೆಕಿಂಗ್ ಮಾಡೋದಿಲ್ಲ ಅಂತ ಆದಮೇಲೆ, ಮೀಡಿಯಾಗಳು ಕೂಡ ಅದನ್ನು ಪರಿಶೀಲಿಸೋದಿಲ್ಲ ಅಂತಾದ ಮೇಲೆ ಆ ಸುಳ್ಳುಗಳೇ ಸತ್ಯವಾಗಿಬಿಡುವಂಥ ಅಪಾಯ ಕಾದಿದೆ. ಲಕ್ಷಗಟ್ಟಲೆ ಮಂದಿ ಸುಳ್ಳುಗಳನ್ನೇ ಹರಡೋದಕ್ಕೆ ಕಾದಿರುವಾಗ ಯಾರೋ ಕೆಲವರು ಯಾವುದೇ ಒಂದು ಸಂಘಟನೆಯ ಬಲ ಇಲ್ಲದೆ ಸತ್ಯದ ಪರವಾಗಿ ಹೋರಾಡೋದು ಸಾಧ್ಯ ಇದೆಯಾ? ಸುಳ್ಳುಗಳನ್ನು ಹರಡೋದಕ್ಕೆ ಅಂತಲೇ ಕೋಟಿಗಟ್ಟಲೆ ಖರ್ಚು ಮಾಡುವಂಥ ರಾಜಕೀಯ ಪಕ್ಷಗಳಿರುವಾಗ ಆ ಬಲದ ಮುಂದೆ ಈ ಕಮ್ಯುನಿಟಿ ನೋಟ್ ಕೆಲಸಕ್ಕೆ ಬರುತ್ತಾ? ಝಕರ್ಬರ್ಗ್ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ದಾರೆ. ಆದರೆ ಅವ್ರ ತೀರ್ಮಾನ ಯಾವುದೇ ಒಂದು ಬಲಿಷ್ಠ ರಾಜಕೀಯ ಪಕ್ಷದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮಾತ್ರ ಕಾಯುತ್ತೆ.
2016ರಿಂದಲೂ ಫೇಸ್ಬುಕ್ ಫ್ಯಾಕ್ಟ್ ಚೆಕಿಂಗ್ ಅನ್ನು ಮಾಡ್ತಾ ಇತ್ತು. ಅದಕ್ಕಾಗಿಯೇ ಟೀಮ್ ಇತ್ತು. ಹಿಂಸೆ, ದ್ವೇಷ ಮತ್ತು ಸುಳ್ಳುಗಳ ಪ್ರಸಾರವನ್ನು ಅದು ತಡಿತಾ ಇತ್ತು. ಟ್ರಂಪ್ಗೆ ಹೆದರ್ಕೊಂಡು ಜಕರ್ಬರ್ಗ್ ಈ ರೀತಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಟ್ರಂಪ್ ಸದಾ ಮೀಡಿಯಾಗಳನ್ನು, ಫ್ಯಾಕ್ಟ್ ಚೆಕರ್ಗಳನ್ನು ಬೆದರಿಸ್ತಾನೆ ಬಂದವರು. ತಮ್ಮ ಮೊದಲ ಅವಧಿಯಲ್ಲೂ ಕೂಡ ಅವರು ಸುಳ್ಳುಗಳನ್ನೇ ಹರಡಿದ್ರು. ಆದರೆ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳು ಅವ್ರ ಸುಳ್ಳುಗಳನ್ನು ಪತ್ತೆ ಮಾಡಿದ್ರು. ಟ್ರಂಪ್ಗೆ ಫೇಸ್ಬುಕ್ನಲ್ಲಿ ಸುಳ್ಳು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಜಕರ್ಬರ್ಗ್ ಯಾವಾಗ ಟ್ರಂಪ್ ಚುನಾವಣೆಯನ್ನು ಸೋತರೋ ಆಗ ಫೇಸ್ಬುಕ್ನಿಂದಲೇ ಕಿತ್ತಾಕಿದ್ರು. ಈಗ ಸ್ಥಿತಿ ಬದಲಾಗಿದೆ. ಸರ್ಕಾರಗಳ ಬಲ ಹೆಚ್ಚುತ್ತಾ ಇದೆ ಅನ್ನೋದಕ್ಕೆ ಈಗ ಇದು ನಿದರ್ಶನ ಆಗ್ತಾ ಇದೆ. ಜನತೆ ಪರ ಅಂತ ಹೇಳಿದಂಥ ಜಕರ್ಬರ್ಗ್ ಈಗ ಸರ್ಕಾರ ಜನತೆಯದ್ದಾಗಿರೋದ್ರಿಂದ ಟ್ರಂಪ್ ಜೊತೆಗೆ ಸೇರಿ ಕೆಲಸ ಮಾಡೋದಾಗ ಅವ್ರು ಹೇಳಿದ್ದಾರೆ. ಆದರೆ ಅದೇ ಟ್ರಂಪ್ ಜೊತೆಗೆ ಸೇರಿ ಅವ್ರ ಸುಳ್ಳುಗಳ ವಿರುದ್ಧ ಹೋರಾಡಬಹುದಿತ್ತಲ್ವಾ? ಈಗ ಜನರು ಹೋರಾಡಬೇಕಾಗಿರೋದು ಫೇಸ್ಬುಕ್ ಅಥವಾ ಟ್ವಿಟರ್ ಅಂತವುಗಳ ಮೇಲಲ್ಲ. ಅಸಲಿ ಹೋರಾಟ ಯಾವುದೇ ದೇಶದ ಸರ್ಕಾರದ ವಿರುದ್ಧದಾಗಿರುತ್ತೆ. ಅಭಿವ್ಯಕ್ತಿಯ ರಕ್ಷಣೆಗೋಸ್ಕರ ನಡೆಸಬೇಕಾಗಿರುವಂಥ ಹೋರಾಟ ಇದಾಗಿದೆ. ಸರ್ಕಾರ ಹೇಳುವ ಸುಳ್ಳುಗಳನ್ನೆಲ್ಲ ಸರ್ಕಾರದ ಸಮರ್ಥಕರು ಸತ್ಯ ಅಂತಾನೆ ವಾದಿಸಬಹುದು, ಹಾಗೆ ವಾದಿಸ್ತಾರೆ ಕೂಡ. ಆದರೆ ಅದು ಸುಳ್ಳು ಅಂತ ಹೇಳೋದಕ್ಕಾಗಿಯೇ ಫ್ಯಾಕ್ಟ್ ಚೆಕರ್ ಬಹಳ ಅಗತ್ಯವಾಗಿರುತ್ತೆ. ರಾಜಕೀಯ ನಾಯಕರು ಹೇಳೋದೇ ಸತ್ಯ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಅದರಿಂದಾಗಿಯೇ ಸತ್ಯವನ್ನು ಹುಡುಕುವಂಥ ಕೆಲಸ ಸತತವಾಗಿರಬೇಕಾಗತ್ತೆ. ಮೋದಿ, ಭಗತ್ ಸಿಂಗ್ ಅವ್ರ ವಿಚಾರದಲ್ಲಿ, ನೆಹರು ವಿಚಾರದಲ್ಲಿ ಸುಳ್ಳುಗಳನ್ನೇ ಹೇಳ್ತಾ ಇದ್ರೆ ಗುರುತಿಸುವವರು ಯಾರು? ಫ್ಯಾಕ್ಟ್ ಚೆಕರ್ ಆ ಒಂದು ಕೆಲಸ ಮಾಡಿ ಎಚ್ಚರಿಸುತ್ತೆ. ಆದರೆ ಫ್ಯಾಕ್ಟ್ ಚೆಕರ್ ವ್ಯವಸ್ಥೆನೇ ಇಲ್ಲವಾದರೆ ಆಗಿನ ಅಪಾಯ ಎಂಥದ್ದು ಅನ್ನೋದನ್ನು ಯಾರು ಬೇಕಾದರೂ ಊಹೆ ಮಾಡಬಹುದು. ಮೋದಿ ಹೇಳುವಂಥ ಸುಳ್ಳುಗಳನ್ನು ಪತ್ತೆ ಮಾಡಬೇಕಾಗಿರೋದು ಮೀಡಿಯಾಗಳ ಕೆಲಸ. ಆದರೆ ಮೀಡಿಯಾಗಳು ಅವ್ರು ಹೇಳಿದ್ದನ್ನು ಯಥಾವತ್ತಾಗಿ ಪ್ರಕಟಿಸಿ ಧನ್ಯವಾಗತ್ವೆ. ಫ್ಯಾಕ್ಟ್ ಚೆಕಿಂಗ್ ಮತ್ತು ಸೆನ್ಸರ್ಶಿಪ್ ಎರಡು ಬೇರೆ ಬೇರೆ ಆದರೂ ಕೂಡ ಫ್ಯಾಕ್ಟ್ ಚೆಕರ್ ಮೂಲಕ ಒಂದಿಷ್ಟು ಸೆನ್ಸರ್ಶಿಪ್ ಸಾಧ್ಯ ಇದೆ. ಅವು ಪರಸ್ಪರ ಪೂರಕವಾದವುಗಳೇ ಆಗಿವೆ. ಈಗ ನೀವೇ ಮೀಡಿಯಾ ಅಂತ ಜನತೆಗೆ ಎಲಾನ್ ಮಸ್ಕ್ ಹೇಳಿದ್ದಾರೆ. ಹೇಳೋದಕ್ಕೆ ಬಹಳ ಚಂದ ಇರುವಂಥ ಈ ಮಾತು ವಾಸ್ತವದಲ್ಲಿ ಎಂಥ ಗತಿ ಕಾಣುತ್ತೆ ಅನ್ನೋದನ್ನು ಊಹಿಸೋದೇನು ಕಷ್ಟ ಇಲ್ಲ. ಕಮ್ಯುನಿಟಿ ನೋಟ್ಸ್ ಮುಂಚಿನ ಹೆಸರು ಬರ್ಡ್ ವಾಚ್ ಅಂತ ಇತ್ತು. ಅದರ ಉದ್ದೇಶ ಕೇವಲ ಟ್ವೀಟ್ಗಳ ಸಂದರ್ಭವನ್ನು ಉಲ್ಲೇಖಿಸೋದಾಗಿರುತ್ತೆ ಹೊರತು ಫ್ಯಾಕ್ಟ್ ಚೆಕ್ ಅಥವಾ ಮಾಹಿತಿಯನ್ನು ಒದಗಿಸೋದಾಗಿರಲಿಲ್ಲ. ಕಡೆಗೆ ಕಮ್ಯುನಿಟಿ ನೋಟ್ ಕೂಡ ನಿಜ ಅಂತ ಹೇಳೋದಾಗಲಿ ಅಥವಾ ಪೂರ್ತಿಯಾಗೋದನ್ನು ನಂಬೋದಾಗಲಿ ಸಾಧ್ಯ ಇಲ್ಲ. ಸತ್ಯದ ಸಮರ್ಥಕರಿಗಿಂತಲೂ ಸುಳ್ಳು ಸಮರ್ಥಕರ ಬಲ ದೊಡ್ಡದಿರುತ್ತೆ. ಕಮ್ಯುನಿಟಿ ನೋಟ್ಸನ್ನು ಕೂಡ ಓಟ್ಗಳ ಬಲದಿಂದ ಬದಿಗೆ ಸರಿಸಿಬಿಡೋದಕ್ಕೆ ಸಾಧ್ಯ ಇದೆ. ಎಲ್ಲರೂ ಒಬ್ಬರ ಕತ್ತನ್ನು ಇನ್ನೊಬ್ಬರು ಅಧಮೋದಕ್ಕೆ ನೋಡುವಂಥ ಕಾಲ ಇದು. ಕಡೆಗೂ ಇದೆಲ್ಲದರ ನಡುವೆ ಲಾಭ ಆಗೋದು ಮಾತ್ರ ಅಧಿಕಾರಸ್ಥರಿಗೆ. ಜನತೆ ಕತ್ತದುಮುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಅದು ಹೇಳುವಂಥ ಸುಳ್ಳುಗಳೇ ಸತ್ಯ ಆಗುತ್ತವೆ ಮತ್ತು ಅದು ಉಳಿದು ಬಿಡುತ್ತವೆ. ಸರ್ಕಾರ ಹೇಳಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿಯ ಕೂಡುದು ಅನ್ನುವಂಥ ಕಾರಣಕ್ಕೆ ಖಾತೆಗಳ ಸ್ಥಗಿತಕ್ಕೆ ಮೊದಲು ಟ್ವಿಟರ್ ಒಪ್ಪಿರಲಿಲ್ಲ. ಯಾವಾಗ ಎಲಾನ್ ಮಸ್ಕ್ ಟ್ವಿಟರನ್ನು ಖರೀದಿ ಮಾಡಿದ್ರು ಅದ್ರ ಬೆನ್ನಲ್ಲೇ ರೈತರ ನಾಯಕರ ಖಾತೆಗಳನ್ನು ಟ್ವಿಟರ್ ಸ್ಥಗಿತಗೊಳಿಸ್ತು. ಎಲಾನ್ ಕಾಲದಲ್ಲಿ ಟ್ವಿಟರ್ನಲ್ಲಿ ಸುಳ್ಳು ಸುದ್ದಿಗಳು ಹೆಚ್ಚಿರೋದಂತೂ ನಿಜ ಅಂತಲೇ ಹೇಳಲಾಗ್ತಾ ಇದೆ. ಸ್ವತಃ ಎಲಾನ್ ಮಸ್ಕ್ ಕೂಡ ಅಂತಹ ಸುಳ್ಳುಗಳನ್ನು ಹರಡ್ತಾ ಇರೋರೇ ಆಗಿದ್ದಾರೆ. ಈಗ ಫೇಸ್ಬುಕ್ ಕೂಡ ಫ್ಯಾಕ್ಟ್ ಚೆಕಿಂಗ್ ವ್ಯವಸ್ಥೆಯನ್ನು ತೆಗೆದು ಹಾಕೋದ್ರೊಂದಿಗೆ ಸುಳ್ಳುಗಳಿಗೆ ಯಾವುದೇ ಅಡೆತಡೆ ಇಲ್ಲವಾಗಿದೆ. ಇದು ಸುಳ್ಳಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.